4 ರಾಶಿಯವರು ಹುಟ್ಟುತ್ತಲೇ ದಾನಶೂರರು. ಇವರ ಔದಾರ್ಯಕ್ಕೆ ಸಾಟಿಯೇ ಇಲ್ಲ. ಕೆಲವರು ಹುಟ್ಟಿನಿಂದಲೇ ದಾನಶೀಲರು ಎಂದು ನಿಮಗೆ ಗೊತ್ತಾ? ತಮ್ಮ ಬಳಿಲಿರುವುದನ್ನು ಇತರರೊಂದಿಗೆ ಹಂಚಿಕೊಳ್ಳುವ ದೊಡ್ಡ ಮನಸ್ಸು ಕೆಲವೇ ರಾಶಿಯವರಿಗೆ ಸಿಗುತ್ತದೆ. ಜ್ಯೋತಿಷ್ಯ ಪ್ರಕಾರ ಈ 4 ರಾಶಿಯವರು ಹುಟ್ಟುತ್ತಲೇ ದಾನಶೂರರು. ಕಟಕ, ಸಿಂಹ, ತುಲಾ ಮತ್ತು ಮೀನ ರಾಶಿಯವರು ಏಕೆ ಇಷ್ಟು ಔದಾರ್ಯ ಹೊಂದಿದ್ದಾರೆ ಗೊತ್ತಾ? ಸಂಪೂರ್ಣವಾಗಿ ತಿಳಿಯಲು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ಪ್ರತಿಯೊಂದು ರಾಶಿಯವರಿಗೂ ವಿಭಿನ್ನ ಸ್ವಭಾವ ಮತ್ತು ಗುಣಗಳಿವೆ. ಕೆಲವರು ತುಂಬಾ ಧೈರ್ಯಶಾಲಿಗಳು, ಕೆಲವರು ಬುದ್ಧಿವಂತರಾಗಿರುತ್ತಾರೆ, ಇನ್ನು ಕೆಲವರು ದಯಾಳು ಮನಸ್ಸಿನವರಾಗಿರುತ್ತಾರೆ. ಆದರೆ ಕೆಲವು ರಾಶಿಯವರು ಹುಟ್ಟುತ್ತಲೇ ದಾನಶೀಲತೆ ಮತ್ತು ಔದಾರ್ಯ ಹೊಂದಿರುವವರಾಗಿರುತ್ತಾರೆ. ಇವರಿಗೆ ಇತರರಿಗೆ ಸಹಾಯ ಮಾಡುವುದು ಸಂತೋಷವನ್ನು ನೀಡುತ್ತದೆ. ತಮ್ಮ ಬಳಿ ಇರುವುದನ್ನು ಇತರರೊಂದಿಗೆ ಹಂಚಿಕೊಳ್ಳುವುದು ಇವರ ಸ್ವಭಾವವಾಗಿರುತ್ತದೆ. ಅಂತಹ 4 ರಾಶಿಗಳೆಂದರೆ ಕಟಕ, ಸಿಂಹ, ತುಲಾ ಮತ್ತು ಮೀನ ರಾಶಿಗಳು. ಈಗ ಈ 4 ರಾಶಿಗಳ ದಾನಶೀಲ ಸ್ವಭಾವವನ್ನು ಪ್ರತ್ಯೇಕವಾಗಿ ನೋಡೋಣ. ಕಟಕ ರಾಶಿ. ಕಟಕ ರಾಶಿಯವರು ಸ್ವಭಾವತಃ ತುಂಬಾ ಮೃದುವಾದ ಮನಸ್ಸಿನವರು. ಇವರಿಗೆ ಕುಟುಂಬ ಮತ್ತು ಸಮಾಜದ ಮೇಲೆ ತುಂಬಾ ಪ್ರೀತಿಯಿರುತ್ತದೆ. ಇತರರು ಕಷ್ಟದಲ್ಲಿರುವುದನ್ನು ನೋಡಿದರೆ ಇವರ ಮನಸ್ಸು ಬೇಗ ಕರಗುತ್ತದೆ. ಆದ್ದರಿಂದ ಇವರು ಸಹಾಯ ಮಾಡಲು ಸದಾ ಮುಂದೆ ಬರುತ್ತಾರೆ. ಕಟಕ ರಾಶಿಯವರು ದಾನಶೀಲತೆಯಲ್ಲಿ ತುಂಬಾ ಪ್ರಸಿದ್ಧರಾಗಿರುತ್ತಾರೆ. ಇವರು ಸಹಾಯ ಮಾಡುವಾಗ ಪ್ರತಿಫಲದ ನಿರೀಕ್ಷೆ ಇರೋದಿಲ್ಲ. ತಮ್ಮಿಂದ ಸಾಧ್ಯವಾದಷ್ಟು ಸಹಾಯ ಮಾಡಬೇಕು ಎಂಬುದೇ ಇವರ ಆಶಯವಾಗಿರುತ್ತದೆ. ಬಡವರು, ಅನಾಥರು ಅಥವಾ ಸಂಕಷ್ಟದಲ್ಲಿರುವವರು ಇವರನ್ನು ಸಂಪರ್ಕಿಸಿದರೆ ಇವರು ಸಾಧ್ಯವಾದಷ್ಟು ನೆರವು ನೀಡುತ್ತಾರೆ. ಕೆಲವೊಮ್ಮೆ ತಮ್ಮದೇ ಸಮಸ್ಯೆಗಳಿದ್ದರೂ ಕೂಡ ಇತರರಿಗೆ ಸಹಾಯ ಮಾಡಲು ಮುಂದಾಗುತ್ತಾರೆ. ಕಟಕ ರಾಶಿಯವರಲ್ಲಿ ಮತ್ತೊಂದು ವಿಶೇಷ ಗುಣವೆಂದರೆ ಸಹಾನುಭೂತಿ. ಇವರು ಇತರರ ನೋವನ್ನು ಅರ್ಥಮಾಡಿಕೊಳ್ಳುವ ಸಾಮರ್ಥ್ಯ ಹೊಂದಿರುತ್ತಾರೆ. ಆದ್ದರಿಂದ ಯಾರಾದರೂ ಸಂಕಷ್ಟದಲ್ಲಿದ್ದರೆ ಇವರ ಮನಸ್ಸು ತಕ್ಷಣವೇ ಸ್ಪಂದಿಸುತ್ತದೆ. ತಮ್ಮ ಮಾತುಗಳಿಂದಲೂ ಮತ್ತು ಕಾರ್ಯಗಳಿಂದಲೂ ಇತರರಿಗೆ ಧೈರ್ಯ ನೀಡುತ್ತಾರೆ. ಸಮಾಜದಲ್ಲಿ ಸಹಾಯ ಮಾಡುವ ಸಂಸ್ಥೆಗಳಲ್ಲಿ ಭಾಗವಹಿಸುವುದು, ಬಡವರಿಗೆ ಅನ್ನದಾನ ಮಾಡುವುದು, ವಿದ್ಯಾರ್ಥಿಗಳಿಗೆ ಸಹಾಯ ಮಾಡುವುದು ಇವುಗಳಲ್ಲಿ ಕಟಕ ರಾಶಿಯವರು ಹೆಚ್ಚು ಆಸಕ್ತಿ ತೋರಿಸುತ್ತಾರೆ. ಇವರಿಗೆ ದಾನ ಮಾಡುವುದರಿಂದ ಮನಸ್ಸಿಗೆ ಶಾಂತಿ ಸಿಗುತ್ತದೆ. ಸಿಂಹರಾಶಿ. ಸಿಂಹರಾಶಿಯವರು ಸ್ವಭಾವತಃ ನಾಯಕತ್ವ ಗುಣ ಹೊಂದಿರುವವರು. ಇವರಿಗೆ ದೊಡ್ಡ ಮನಸ್ಸು ಮತ್ತು ಔದಾರ್ಯ ಹೆಚ್ಚಾಗಿರುತ್ತದೆ. ಇವರು ಇತರರಿಗೆ ಸಹಾಯ ಮಾಡುವಾಗ ಅದನ್ನು ಗೌರವದಿಂದ ಮತ್ತು ಗೌರವವನ್ನು ಕಾಪಾಡುವ ರೀತಿಯಲ್ಲಿ ಮಾಡುತ್ತಾರೆ. ಸಿಂಹರಾಶಿಯವರು ಸಾಮಾನ್ಯವಾಗಿ ಆತ್ಮವಿಶ್ವಾಸಿ ಮತ್ತು ಧೈರ್ಯಶಾಲಿಗಳು. ತಮ್ಮ ಬಳಿಯಿರುವ ಸಂಪತ್ತು, ಸಮಯ ಅಥವಾ ಶಕ್ತಿ ಯಾವುದಾದರೂ ಇರಲಿ, ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ಇವರು ಸದಾ ಸಿದ್ಧರಾಗಿರುತ್ತಾರೆ. ಇವರ ದಾನಶೀಲತೆ ಕೇವಲ ಹಣದಲ್ಲಿ ಮಾತ್ರವಲ್ಲ, ಇತರರಿಗೆ ಮಾರ್ಗದರ್ಶನ ನೀಡುವುದಲ್ಲಿಯೂ ಕಾಣಿಸುತ್ತದೆ. ಇವರು ಹಲವಾರು ಬಾರಿ ಸಮಾಜದಲ್ಲಿ ನಡೆಯುವ ಸೇವಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತಾರೆ. ಬಡವರಿಗೆ ನೆರವು ನೀಡುವುದು, ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡುವುದು, ಸಂಕಷ್ಟದಲ್ಲಿರುವವರಿಗೆ ಬೆಂಬಲ ನೀಡುವುದು ಇವುಗಳಲ್ಲಿ ಸಿಂಹರಾಶಿಯವರು ಮುಂಚೂಣಿಯಲ್ಲಿರುತ್ತಾರೆ. ಸಿಂಹರಾಶಿಯವರು ಮಾಡಿದ ಸಹಾಯವನ್ನು ಜಾಹೀರಾತು ಮಾಡುವುದಕ್ಕಿಂತ ಅದು ಇತರರಿಗೆ ಪ್ರಯೋಜನವಾಗಬೇಕು ಎಂಬುದೇ ಇವರ ಉದ್ದೇಶ. ಇವರ ಔದಾರ್ಯದಿಂದ ಹಲವಾರು ಜನರು ಜೀವನದಲ್ಲಿ ಮುಂದೆ ಬರಲು ಸಹಾಯವಾಗುತ್ತದೆ. ತುಲಾರಾಶಿ. ತುಲಾರಾಶಿಯವರು ಸಮತೋಲನ ಮತ್ತು ನ್ಯಾಯವನ್ನು ಪ್ರೀತಿಸುವವರು. ಇವರಿಗೆ ಇತರರ ಒಳಿತೇ ಮುಖ್ಯವಾಗಿರುತ್ತದೆ. ಯಾರಿಗಾದರೂ ಅನ್ಯಾಯವಾಗುತ್ತಿದೆ ಎಂದು ಕಂಡರೆ ತುಲಾರಾಶಿಯವರು ಅದನ್ನು ಸರಿಪಡಿಸಲು ಪ್ರಯತ್ನಿಸುತ್ತಾರೆ. ಇವರು ದಾನಶೀಲತೆಯಲ್ಲಿ ತುಂಬಾ ನಿಷ್ಠಾವಂತರಾಗಿರುತ್ತಾರೆ. ತಮ್ಮ ಬಳಿ ಇರುವುದನ್ನು ಹಂಚಿಕೊಳ್ಳುವುದರಲ್ಲಿ ಸಂತೋಷಪಡುವರು. ಸಮಾಜದಲ್ಲಿ ಸಮಾನತೆ ಇರಬೇಕು ಎಂಬ ಭಾವನೆ ಇವರಲ್ಲಿ ಹೆಚ್ಚು ಇರುತ್ತದೆ. ಆದ್ದರಿಂದ ಬಡವರು ಮತ್ತು ಅಗತ್ಯವಿರುವವರಿಗೆ ಸಹಾಯ ಮಾಡಲು ಇವರು ಸದಾ ಸಿದ್ಧರಾಗಿರುತ್ತಾರೆ. ತುಲಾರಾಶಿಯವರು ಸ್ನೇಹಿತರಿಗೂ ಮತ್ತು ಕುಟುಂಬದವರಿಗೂ ತುಂಬಾ ಬೆಂಬಲ ನೀಡುತ್ತಾರೆ. ಯಾರಾದರೂ ಸಂಕಷ್ಟದಲ್ಲಿದ್ದರೆ ಅವರನ್ನು ಧೈರ್ಯಪಡಿಸಿ ಸಮಸ್ಯೆಯನ್ನು ಪರಿಹರಿಸಲು ಸಹಾಯ ಮಾಡುತ್ತಾರೆ. ಇವರ ಮಾತು ಮತ್ತು ನಡೆ ಎರಡೂ ಇತರರಿಗೆ ಪ್ರೇರಣೆಯಾಗುತ್ತವೆ. ಸಾಮಾಜಿಕ ಸೇವೆ, ದಾನಧರ್ಮ ಅಥವಾ ಮಾನವೀಯ ಕಾರ್ಯಗಳಲ್ಲಿ ತುಲಾರಾಶಿಯವರು ಹೆಚ್ಚಿನ ಆಸಕ್ತಿ ತೋರಿಸುತ್ತಾರೆ. ಇವರ ದಾನಶೀಲತೆ ಮತ್ತು ಔದಾರ್ಯ ಸಮಾಜದಲ್ಲಿ ಉತ್ತಮ ಉದಾಹರಣೆಯಾಗುತ್ತದೆ. ಮೀನರಾಶಿ. ಮೀನರಾಶಿಯವರು ಅತ್ಯಂತ ದಯಾಳು ಮತ್ತು ಮನಸ್ಸು ಮೃದುವಾಗಿರುವವರು. ಇವರಿಗೆ ಇತರರ ನೋವನ್ನು ನೋಡಲು ಸಹಿಸಲಾಗುವುದಿಲ್ಲ. ಆದ್ದರಿಂದ ಇವರು ಸಹಾಯ ಮಾಡಲು ಸದಾ ಸಿದ್ಧರಾಗಿರುತ್ತಾರೆ. ಮೀನರಾಶಿಯವರಲ್ಲಿ ದಯೆ, ಕರುಣೆ ಮತ್ತು ಮಾನವೀಯತೆ ತುಂಬಾ ಹೆಚ್ಚು ಇರುತ್ತದೆ. ಇವರು ದಾನ ಮಾಡುವಾಗ ಯಾವುದೇ ಪ್ರದರ್ಶನ ಮಾಡುವುದಿಲ್ಲ. ಮೌನವಾಗಿ ಸಹಾಯ ಮಾಡುವ ಸ್ವಭಾವ ಇವರದ್ದು. ಯಾರಿಗಾದರೂ ನೆರವು ಬೇಕಾದರೆ ಸಾಧ್ಯವಾದಷ್ಟು ಸಹಾಯ ಮಾಡುತ್ತಾರೆ. ಇವರು ಹಣದ ಸಹಾಯ ಮಾತ್ರವಲ್ಲ, ಮಾನಸಿಕ ಬೆಂಬಲವೂ ನೀಡುತ್ತಾರೆ.
ಮೀನರಾಶಿಯವರು ಸಾಮಾನ್ಯವಾಗಿ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಮನೋಭಾವ ಹೊಂದಿರುತ್ತಾರೆ. ದೇವರ ಮೇಲೆ ನಂಬಿಕೆಯಿಟ್ಟು ದಾನಧರ್ಮ ಮಾಡುವುದು ಇವರಿಗೆ ಸಂತೋಷ ನೀಡುತ್ತದೆ. ಅನೇಕ ಬಾರಿ ಬಡವರಿಗೆ ಅನ್ನದಾನ, ದೇವಸ್ಥಾನಗಳಲ್ಲಿ ಸೇವೆ ಅಥವಾ ಸಾಮಾಜಿಕ ಕಾರ್ಯಗಳಲ್ಲಿ ಭಾಗವಹಿಸುವುದನ್ನು ಕಾಣಬಹುದು. ಇವರ ಔದಾರ್ಯದಿಂದ ಹಲವಾರು ಜನರು ಜೀವನದಲ್ಲಿ ಆಶೆಯನ್ನು ಪಡೆಯುತ್ತಾರೆ. ಮೀನರಾಶಿಯವರು ಮಾಡಿದ ಸಹಾಯವು ಹಲವರ ಜೀವನವನ್ನು ಬದಲಾಯಿಸುವ ಸಾಮರ್ಥ್ಯ ಹೊಂದಿರುತ್ತದೆ. ಸಮಾಪ್ತಿ. ಜ್ಯೋತಿಷ್ಯದ ಪ್ರಕಾರ ಪ್ರತಿಯೊಂದು ರಾಶಿಯವರಿಗೂ ವಿಭಿನ್ನ ಗುಣಗಳಿವೆ. ಆದರೆ ಕಟಕ, ಸಿಂಹ, ತುಲಾ ಮತ್ತು ಮೀನರಾಶಿಯವರು ದಾನಶೀಲತೆ ಮತ್ತು ಔದಾರ್ಯದಲ್ಲಿ ವಿಶೇಷ ಸ್ಥಾನ ಹೊಂದಿದ್ದಾರೆ. ಇವರಿಗೆ ಇತರರಿಗೆ ಸಹಾಯ ಮಾಡುವುದು ಒಂದು ಕರ್ತವ್ಯ ಮಾತ್ರವಲ್ಲ, ಅದು ಸಂತೋಷ ನೀಡುವ ಕಾರ್ಯವಾಗಿರುತ್ತದೆ. ಇವರು ತಮ್ಮ ಸಮಯ, ಶಕ್ತಿ ಮತ್ತು ಸಂಪತ್ತನ್ನು ಇತರರ ಒಳಿತಿಗಾಗಿ ಬಳಸಲು ಸದಾ ಸಿದ್ಧರಾಗಿರುತ್ತಾರೆ. ಇಂತಹ ಗುಣಗಳು ಸಮಾಜವನ್ನು ಉತ್ತಮ ದಾರಿಗೆ ನಡೆಸಲು ಸಹಾಯ ಮಾಡುತ್ತವೆ. ಆದ್ದರಿಂದ ಈ 4 ರಾಶಿಯವರು ಸಮಾಜದಲ್ಲಿ ದಯೆ, ಕರುಣೆ ಮತ್ತು ಮಾನವೀಯತೆಯ ಸಂಕೇತವಾಗಿದ್ದಾರೆ. ವಿಡಿಯೋ ನಿಮಗೆ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ. ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಪ್ರತಿದಿನದ ರಾಶಿ ಭವಿಷ್ಯ ನೋಡಲು ನಮ್ಮ ಚಾನೆಲ್ ಭವಿಷ್ಯ ಬೆಳಕು ಅನ್ನುವು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಒತ್ತಿ.